ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಿನ್ನ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡುವೆ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 18 ಅದರಲ್ಲಿ 26ನೇ ವಾಕ್ಯ. ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವೆ. ಇಲ್ಲಿ ದಾವೀದನು ಈ ಕೀರ್ತನೆ 18ನೇ ಕೀರ್ತನೆಯ ಮೇನ್ ಒಂದು ಥೀಮ್ ಆಗಿದೆ. ಕಷ್ಟದಿಂದ ಬಿಡುಗಡೆ ಆಗಬೇಕೆಂಬ ಒಂದು ಪ್ರಾರ್ಥನೆ ಕೀರ್ತನೆ ಆಗಿದೆ. ಈ ರೀತಿಯ ಕಷ್ಟದಿಂದ ಬಿಡುಗಡೆ ಆಗಬೇಕೆಂದು ಪ್ರಾರ್ಥನೆ ಮಾಡುವಾಗ ದಾವೀದನೇ ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವೆ. ಇದು ಅರ್ಥ ಏನು? ಇವತ್ತು ನಿಮಗೆ ಕಷ್ಟದಿಂದ, ಎಲ್ಲ ಸಮಸ್ಯೆಯಿಂದ, ಎಲ್ಲ ಸಾಲದಿಂದ ನಿಮಗೆ ಬಿಡುಗಡೆ ಬರಬೇಕಾ, ಪ್ರಾತುತ್ತರ ಬರಬೇಕಾ? ಇಲ್ಲಿ ದಾವೀದನೇ ದೇವರು ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು. ಅದರ ಅರ್ಥ ಏನೆಂಬುದಾಗಿ ನಾವು ವಿವರವಾಗಿ ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ಆಶೀರ್ವಾದವನ್ನು ಕೊಲ್ಲಬೇಕಾದರೆ ಪರಿಶುದ್ಧರಾಗಿ ಜೀವಿಸುವವರು ಆಗಬೇಕು. ಇನ್ನೊಂದು ವಾಕ್ಯ ನೋಡ್ತೇವೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರೋದಕ್ಕೆ ಪ್ರಯತ್ನಿಸೋಣ. ಅಪೊಸ್ತಲರು ಈ ವಾಗ್ದಾನಗಳು ಇಲ್ಲಿ 2 ವಾಗ್ದಾನ ನೋಡ್ತೇವೆ. ಒಂದು ವಾಗ್ದಾನ ಇದೆ, ದೇವರು ಹೇಳ್ತಾನೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರೋ, ಅವ್ರು ನನಗೆ ಪ್ರಜೆ ಆಗಿರೋರು. ಇನ್ನೊಂದು ವಾಗ್ದಾನ ಆಗಿದೆ, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವೆನು, ನೀವು ಕುಮಾರ ಆಗಿರುವೆಂದು ಎಲ್ಲಿ ಹೇಳ್ತಾರೆ. ಈ 2 ವಾಗ್ದಾನಗಳು ಅಷ್ಟೇ ಈ ಬೈಬಲಲ್ಲಿ ಆಲೋಡ್ಬೇಕಂತ ಹೊಸ ಮಠದ ತನಕ 1000ಕ್ಕಿಂತ ಜಾಸ್ತಿ ವಾಗ್ದಾನಗಳು. ಈ ಪ್ರತಿಯೊಂದು ವಾಗ್ದಾನಗಳು ನಿಮ್ಮದಾಗಬೇಕು. ಆ ವಾಗ್ದಾನದ ಫಲಗಳನ್ನು ಹೊಂದಿಕೊಳ್ಳಬೇಕಾದ್ರೆ ಅಪೊಸ್ತಲರು ಹೇಳ್ತಾನೆ, ಈ ವಾಗ್ದಾನ ನಮಗಿರಿಂದ ನಾವು ಶರೀರ ಆತ್ಮಲ ಕಲ್ಮಶ ಅಂದರೆ ನಿಮ್ಮ ಶರೀರಕ್ಕೆ ಆತ್ಮಕ್ಕೆ ಅಂಟಿಕೊಳ್ಳುವ ಎಲ್ಲ ಕಲ್ಮಶ ಅಂದರೆ ಎಲ್ಲ ಪಾಪವನ್ನು ದಿನಾಲು ದೇವರ ವಾಕ್ಯದ ಮುಖಾಂತರ ತೆಗೆದು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿ ತರದೆ ಪ್ರಯತ್ನಿಸೋಣ. ಇದರ್ಥ ದೇವರು ಪರಿಶುದ್ಧನು. ಅದೇ ಆತನೇ ಶುದ್ಧನಿಗೆ ಪರಿಶುದ್ಧ. ದೇವರು ನಿಮಗೆ ಕಷ್ಟದಿಂದ, ಅಲ್ಲಿ ದಾವೀದನು ಕೀರ್ತನೆ ಆತನ ಕಷ್ಟ ಕಾಲದಲ್ಲಿ ನನಗೆ ಬಿಡುಗಡೆ ಆಗಬೇಕಂತ ಪ್ರಾರ್ಥನೆ ಮಾಡಿ. ಆ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಸಿಗಬೇಕಾ? ಶಾಪಗಳಿಂದ ಬಿಡುಗಡೆ ಬೇಕಾ? ನಿಮಗೆ ಬೇಕು ದೇವರು ಪರಿಶುದ್ಧನು. ನೀವು ಪರಿಶುದ್ಧರ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಾದರೆ, ಆ ಒಂದು ಅವಲಸ್ಥಾನದಿಂದನೂ ನಿಮ್ಮನ್ನು ಪ್ರತ್ಯೇಕಪಡಿಸುವುದಾದರೆ, ಆ ಅನ್ಯ ಜನರಿಂದ ಪ್ರತ್ಯೇಕವಾಗುವುದಾದರೆ 100% ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ನಿಮಗೆ ದೇವರ ವಾಗ್ದಾನಗಳು ನೀವು ಹೊಂದಿಕೊಳ್ಳುತ್ತೀರಿ. ಆದರೆ ಒಂದು ವೇಳೆ ನೀವು ವಾಗ್ದಾನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬಹುದು, ವಾಗ್ದಾನ ಇಡೀ ದಿನ ಅರಿಕೆ ಮಾಡಬಹುದು, ಉಪವಾಸ ಮಾಡಬಹುದು. ಅದೆಷ್ಟು ತನಕ ನೀವು ಪರಿಶುದ್ಧ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲವೋ ಅಷ್ಟು ತನಕ ನಿಮಗೆ ಆಶೀರ್ವಾದ ತಡೆ ಇಡಲಿ. ಅದಕ್ಕೆ ದಾವೀದನು ತನ್ನ ಅನುಭವದಿಂದ ಹೇಳ್ತಾನೆ, ಆತನ ಶುದ್ಧನಿಗೆ ಪರಿಶುದ್ಧ ಎಂಬುದೇ ಇದು ಅರ್ಥವಾಗಿದೆ. ಇನ್ನಿದು ಎಕ್ಸಾಂಪಲ್ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುದು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತ ನಿಮ್ಮನ್ನು ಮೇಲಕ್ಕೆ ತರುವನು. ಇವತ್ತು ಅನೇಕರು ನೀವು ಸಾಲಗಾರರ ಮಧ್ಯದಲ್ಲಿ ನೀವು ತಲೆ ಬಗ್ಗಿಸಿಕೊಂಡಿದ್ದೀರಿ. ಇವತ್ತು ದೇವರಾತ್ಮನೇ ಸಾಲಗಾರರಿಗೆ ನೀವು ಸಾಲವನ್ನು ಹಿಂದಿರುಗಿಕೊಡಬೇಕಾ? ಆದರೆ ಕರ್ತನ ಮುಂದೆ ನೀವು ತಗ್ಗಿಸಿಕೊಂಡರೆ ಮಾತ್ರವೇ. ಕರ್ತನ ತಗ್ಗಿಸಿಕೊಂಡ ಅರ್ಥ ಏನು? ಇಲ್ಲಿ ನಾವು ನೋಡ್ತೇವೆ, ಯಾಕೆ ದೇವರ ಸಮೀಪ ನೀವು ಎಷ್ಟು ದೇವರ ಸಮೀಪಕ್ಕೆ ಬರುವುದೆಂದರ್ಥ. ಪ್ರಾರ್ಥನೆ, ವಾಕ್ಯ, ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ವಾಕ್ಯ ಓದುವುದು, ಪ್ರಾರ್ಥನೆ ಮತ್ತು ವಾಕ್ಯ, ನಂತರ ಸಭೆ. ಮೊದಲು ನಿಮ್ಮ ವೈಯಕ್ತಿಕವಾಗಿ
ಪ್ರಾರ್ಥನೆ ಬೇಕು, ವೈಯಕ್ತಿಕವಾಗಿ ನಿಮ್ಮ ಸತ್ಯವೇದ ಧ್ಯಾನ ಆಗಬೇಕು. ಎರಡನೇದಾಗಿ ನೀವು ಪ್ರತಿ ಆದಿತ್ಯವಾರ ನಿಮ್ಮ ಸಭೆಗೆ ನಂಬಿಕಸ್ಥರ ಹೋಗಬೇಕು. ಈ ರೀತಿ ಎಷ್ಟು ನೀವು ದೇವರ ಹತ್ತಿರ ಬರುತ್ತೀರೋ ಅಷ್ಟು ದೇವರು ನಿಮ್ಮ ಹತ್ತಿರ ಬರ್ತಾನೆ. ದೇವರು ನಿಮ್ಮ ಹತ್ತಿರ ಬರುವಾಗ ಅಂತ ಅರ್ಥ, ಯಾವಾಗ ವಾಕ್ಯ ಓದುತ್ತೀರೋ ಪವಿತ್ರಾತ್ಮನು ವಾಕ್ಯದ ಮುಖಾಂತರ ನಿಮ್ಮ ಜೀವಿತವನ್ನು ಕನ್ನಡಿಯಲ್ಲಿ ನೋಡಿದಾಗ ನಿಮಗೆ ನಿಮ್ಮ ಜೀವಿತದ ಪಾಪಗಳು ತೋರಲ್ಪಡುತ್ತದೆ. ಆವಾಗ ನೀವು ಪಶ್ಚಾತ್ತಾಪ ಪಡಬೇಕು, ಕಣ್ಣೀರಬೇಕು, ಒಪ್ಪಿಕೊಳ್ಳಬೇಕು. ದೇವ, ಈ ಸ್ವಭಾವ ನನ್ನಲ್ಲಿ ಉಂಟು ದೇವ, ಈ ರೀತಿ ನನ್ನ ಸ್ವಭಾವವನ್ನು ಒಪ್ಪಿಕೊಳ್ಳುತ್ತೇನೆ, ಈ ನನ್ನ ಸ್ವಭಾವವನ್ನು ಬಿಟ್ಟು ಬಿಡುತ್ತೇನೆ, ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಮತ್ತು ಕರ್ತನ ತಗ್ಗಿಸಿಕೊಳ್ಳುವುದಾದರೆ ಆ ದೇವರ ಆಜ್ಞೆಗೆ ನೀವು ವಿಧೇಯರಾಗುವುದಾದರೆ ಯಾಕೋಬ ಹೇಳ್ತಾನೆ, ಆತನು ನಿಮ್ಮನ್ನು ನಿಮ್ಮ ಕುಟುಂಬಗಳ ಎದುರಿನಲ್ಲಿ, ಶತ್ರುಗಳ ಮಧ್ಯದಲ್ಲಿ, ಸಾಲಗಾರರ ಮಧ್ಯದಲ್ಲಿ ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಯೋನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡೆಯಿತು, ನಿನ್ನ ವಾಕ್ಯವೇ ಸತ್ಯವು. ಇಂಗ್ಲೀಷ್ನಲ್ಲಿ ಸ್ಯಾಂಕ್ಟಿಫೈ ದೆಮ್ ಬೈ ಯುವರ್ ವರ್ಡ್ ಇಸ್ ಟ್ರೂತ್ ಅಂತ ಅರ್ಥ. ಎಷ್ಟು ದೇವರ ವಾಕ್ಯ ಓದಿತ್ತೀರೋ ಮತ್ತು ಆ ವಾಕ್ಯ ವಿಧೇಯರಾದ ಆ ವಾಕ್ಯ ನಿಮ್ಮನ್ನು ಪರಿಶುದ್ಧತೆ ಮಾಡುತ್ತದೆ. ಇದು ಫಸ್ಟ್ ಆರಿಸುವಿಕೆ. ಇದನ್ನು ಮಾಡಲಿಕ್ಕೆ ಸೋತು ಹೋಗುತ್ತಾರೆ. ದೇವರು ನಿಮ್ಮನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ಕಾಯ್ದುಕೊಂಡಿದ್ದಾನೆ. ನೀವು ಆತನ ಮಕ್ಕಳಾಗಿದ್ದೀರಿ. ಅದಕ್ಕೆ ದೇವರು ಯಾರು ಪರಿಶುದ್ಧರ ಜೀವನ ಪ್ರಯತ್ನ ಮಾಡುವುದಿಲ್ಲೋ ಅವನ ದೇವರು ಕಷ್ಟಗಳ ಮುಖಾಂತರ ತೆಗೆದುಕೊಂಡು ಹೋಗಿ ಅವನು ಪರಿಶುದ್ಧರನ್ನು ಮಾಡ್ತಾನೆ. ಅದಕ್ಕೆ ನಿಮಗೆ ಸ್ವಲ್ಪ ತಾಳ್ಮೆ ಬೇಕು. ಅದಕ್ಕೆ ಕೆಲವು ವಾಕ್ಯ ನೋಡಿದರೆ ಮಲಾಕಿಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸದ್ಧರ್ಮಿಗಳಾಗಿ ಇವನಿಗೆ ನೈವೇದ್ಯವನ್ನು ತಂದು ಒಪ್ಪಿಸುವರು. ಇಲ್ಲಿ ಅಲ್ಲಿ ಅನೇಕ ವಾಕ್ಯಗಳುಂಟು. ಅದು ಒಂದು ವಾಕ್ಯ ತೆಗೆದು ಹೊಸ ಉಂಡೆ ಬರ್ತಾನೆ. ಇಲ್ಲಿ ಅಲ್ಲಿ ಮಲೆಕೆ ಪ್ರವರ್ತಾನೆ. ದೇವರು ಏನು ಮಾಡ್ತಾನೆ, ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶ. ಇವತ್ತು ಯೇಸು ನಂಬಿಕೆ ನಾವು ಪ್ರತಿಯೊಬ್ಬರು ಅಲ್ಲಿ ಪ್ರಕಾರ ಲೇವಿ ವಂಶದವರು ಯಾಜಕರು ಆಗಿದ್ದೇವೆ. ಅವರು ದೇವರು ಮಾಡ್ತಾನೆ ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸ. ಯಾಕೆ ಶುದ್ಧೀಕರಣ ಮಾಡ್ತಾನೆ? ಅವರು ಸದ್ಧರ್ಮಿಗಳಾಗಿ ನೈವೇದ್ಯ ತಂದು ಉಪಯೋಗಿಸಿದರು. ಅಲ್ಲೊಂದು ಪ್ರಕಾರ ಹೊಸ ಪ್ರಕಾರ ಯೇಸು ನಂಬಿಕೆ ಪ್ರತಿಯೊಬ್ಬರು ಪರಿಶುದ್ಧ ಯಾಜಕ ವರ್ಗದವರಾಗಿದ್ದೀರಿ ಎಂಬುದಾಗಿ ಅಪೊಸ್ತಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಜಕ ಕರ್ತವ್ಯ ಏನೆಂದರೆ ಯಾಜಕರು ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡುವವರಾಗಬೇಕು, ಜನರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಬೇಕು, ದೇವರ ಸೇವೆ ಮಾಡಿ. ಈ ಯಾಜಕರಾಗಿ ದೇವರ ಸಲ್ಲುವ ಒಂದು ಪ್ರಾರ್ಥನೆ ಆ ಒಂದು ಸಮರ್ಪಣೆ ಮಾಡಲಿ. ಆ ಯಾಜಕರು ಪರಿಶುದ್ಧರಾಗಬೇಕು. ಅದಕ್ಕೆ ದೇವರು ಪ್ರೇರೆ ನೀವು ದೇವರ ವಾಕ್ಯದಲ್ಲಿ ಕೊಳ್ಳಲ್ಪಟ್ಟ ಹೊಸ ನಂಬಿಕೆಯಲ್ಲಿ ಪರಿಶುದ್ಧರಾಗಲಿ. ಈ ವಾಕ್ಯ ಓದಿ ವಾಕ್ಯದ ಪ್ರಕಾರ ನಡಿಲ್ಲವಾದರೆ ನಿಮ್ಮಲ್ಲಿ ಕಲ್ಮಸಗಳು ಇರುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದೇ ಕಷ್ಟಗಳಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆ ಕಷ್ಟಗಳ ಮುಖಾಂತರ ನಿಮ್ಮಲ್ಲಿ ಕಲ್ಮಸ ತೆಗೆದು ನಿಮ್ಮ ಶುದ್ಧೀಕರಿಸಿಕೊಂಡು ನೀವು ದೇವರಿಗೆ ಸಮರ್ಪಕವಾದ ಯಜ್ಞವನ್ನು ಕೊಡುವಂತೆ ಮಾಡುತ್ತಾನೆ ಎಂಬುದು ಈ ಪ್ರಬಂಧ ಅರ್ಥವಾಗಿದೆ. ಈಗ ಹೊಸ ನಂಬಿಕೆ ನೋಡಿದ್ರೆ ಯಾವ ರೀತಿ ಕಷ್ಟ ಬರ್ತದೆ ನೋಡೋಪ್ರೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದೆ. ಆಗದಕ್ಕೆ ಆಪಸ್ ಬರುತ್ತಾನೆ, ಯೇಸು ಕ್ರಿಸ್ತನ ನಂಬಿಕೆಟ್ಟವರಿಗೆ ನೀಲಿ ಮುಳಿದ ಯಾವುದೇ ಉಪದ್ರವಗಳು ಬಂದರೆ ನೀವು ಸಂತೋಷ ಪಡಬೇಕೆಂದು ಆಪಸ್ ಬರುತ್ತದೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಉಪದ್ರವಗಳು ಬರುವಾಗ ತುಂಬ ತಾಳ್ಮೆಯಿಂದ ಸಹಿಸಿಕೊಳ್ಳಲೇಬೇಕು. ಅದರಿಂದ ಬಿಡುಗಡೆ ಬರಬೇಕು. ಕೂಡಲೇ ಬಿಡುಗಡೆ ಬರೋದಕ್ಕೆ ಉಪದ್ರವಗಳು ನಿಮಗೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಉಂಟುತ್ತದೆ. ಅನುಭವ ಸಿದ್ಧಿ ಎಂದು ಇಂಗ್ಲೀಷ್ನಲ್ಲಿ ಅತಿ ಒರಿಜಿನಲ್ ಅದ ಅರ್ಥ ಎಕ್ಸ್ಪೀರಿಯನ್ಸ್ ಅಥವಾ ಕ್ಯಾರೆಕ್ಟರ್ನ ಒರಿಜಿನಲ್ ಮೀನತೆ. ಉಪದ್ರವಗಳು ಯಾಕೆ ಬರುತ್ತೆ ಅಂದರೆ ಯಾವಾಗ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಡಿ ಮುಳುಗಿದಷ್ಟನ್ನು ತೆಗೆದುಕೊಂಡು ದೇವರ ವಾಕ್ಯ ಓದಿ ವಿಧೇಯರಾದರೆ ನಿಮ್ಮ ಸಾರೂಪ್ಯ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯ ಬರ್ತದೆ. ಪವಿತ್ರದ 9 ಫಲಗಳಲ್ಲಿ ಬರ್ತವೆ. ಇದರಲ್ಲಿ ನೀವು ಪರಿಪೂರ್ಣ ಒಪ್ಪಿಸಿಕೊಡದಿದ್ದರೆ ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ, ಯೇಸು ನಿಮ್ಮನ್ನು ಕರೆದುಕೊಂಡಿದ್ದಾನೆ, ನೀವು ದೇವರ ಮಕ್ಕಳಾಗಿದೆ. ಅದಕ್ಕೂ ದೇವರು ಮಾಡ್ತಾನೆ ಈ ಉಪದ್ರವ ತೆಗೆದುಕೊಂಡು ಹೋಗ್ತಾನೆ. ಅದನ್ನು ತಾಳ್ಮೆ ಸಹಿಸಿಕೊಳ್ಳುವಾಗ ಉಪದ್ರವಗಳು ಏನು ಮಾಡ್ತದೆ, ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯ ಯೇಸು ಕ್ರಿಸ್ತನ ಸ್ವಭಾವ ಬರುವ ತನಕ ಉಪದ್ರವ ನಿಮ್ಮಿಂದ ಬಿಡುಗಡೆ ಆಗುತ್ತೆ. ಆ ಉಪದ್ರವದಲ್ಲಿ ತಾಳ್ಮೆ ಸಹಿಸಿಕೊಂಡು ದೇವರ ವಾಕ್ಯ ವಿಧೇಯರಾಗುವ ಆ ಉಪದ್ರವ ನಿಮ್ಮಲ್ಲಿ ಪರಿಪೂರ್ಣ ಯೇಸು ಕ್ರಿಸ್ತನ ಸಾರೂಪ್ಯ ಅಂದರೆ ಪವಿತ್ರಾತ್ಮನ 9 ಫಲಗಳು: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ,
9 ಫಲಗಳು ಬರುವ ತನಕ ನೀವು ತಾಳ್ಮೆಯಿಂದ ಉಪದ್ರ ಸಹಿಸಿಕೊಳ್ಳಬೇಕು. ಉಪದ್ರ ತಾಳ್ಮೆ ಉಂಟದೆ, ತಾಳ್ಮೆಯಿಂದ ಅನುಭವಿಸುತ್ತದೆ, ಅನುಭವದಿಂದ ನಿರೀಕ್ಷಣೆ ಉಂಟದೆ. ಈ ಉಪದ್ರವದಲ್ಲಿ ಹೋಗುವವರೆಗೆ ನಿಮ್ಮಲ್ಲಿ ದೇವರ ಆತ್ಮ ನಿರೀಕ್ಷೆ. ಯಾಕಂದರೆ ಯೇಸುವನ್ನು ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳುಗಿ ಇಷ್ಟ ಅಂದುಕೊಂಡಿರಿ. ದೇವರು ನಿಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. 100% ನಿತ್ಯ ಜೀವ ಉಂಟು. ಅಷ್ಟೇ ಅಲ್ಲದೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತರಿಗೆ ಸಂಭವಿಸಕಷ್ಟು ಅನೇಕವಿದ್ದರು. ದೇವರು ಅವರನ್ನು ಎಲ್ಲ ಕಟ್ಟಬೇಕಾಗ್ತೀರಿ. ನೀವು ಈ ಉಪದ್ರವ ಹೋಗುವಾಗ ನೀವು ನೀತಿವಂತರಾಗ್ತೀರಿ, ನೀತಿವಂತರಲ್ಲಿ ಪರಿಪೂರ್ಣ ಆಗ್ತೀರಿ. ಆಗ ನಿಮ್ಮಲ್ಲಿ ಆ ನಿರೀಕ್ಷೆ, ಹೌದು ದೇವರು ಈ ಉಪದ್ರವ ಬಿಡುಗಡೆ ಮತ್ತು ನಿಮ್ಮ ನಿರೀಕ್ಷೆಯು ನಿಮ್ಮ ಆಸನೆ ಭಂಗ ಪಡಿಸೋದಿಲ್ಲ. 100% ತಾಳ್ಮೆ ಸಹಿಸಿಕೊಂಡು ದೇವರ ಬೈದ್ಯರು ನಿಮ್ಮ ಎಲ್ಲ ಕಷ್ಟದಲ್ಲಿ ಬಿಡ್ಕೊಡ್ತಾನೆ. ಅದೇ ನಿಮಗೆ ತಾಳ್ಮೆ ಬೇಕು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕು, ಕಷ್ಟದ ಬಿಡುಗಡೆ ಬರ. ಅದು ನಿಮಗೆ ಬರಬೇಕಾ? ಫಸ್ಟ್ ಚಾನ್ಸ್ ಆಗಿದೆ. ದಿನಾಲು ಪ್ರಾರ್ಥನೆ ವಾಕ್ಯಕ್ಕೆ ನಿಮ್ಮ ಸಮಯವನ್ನು ಸ್ಯಾಕ್ರಿಫೈಸ್ ಮಾಡಿ ಕೊಡುವುದು 100% ನಿಮ್ಮ ಜವಾಬ್ದಾರಿ ಆಗಿದೆ. ಏನೇ ಆಗಲಿ ನಮ್ಮ ವ್ಯಕ್ತಿಗತ ಸಂಭಾಷಣೆ ದೇವರ ಮಾಡೋದು, ವ್ಯಕ್ತಿಗತ ವಾಕ್ಯ ಧ್ಯಾನ, ಅದಕ್ಕೆ ಫಸ್ಟ್ ಟೈಮ್ ಕೊಡಿ. ಆ ಒಂದು ಸಮಯವನ್ನು ಶಿಸ್ತು ಮಾಡಿ ಅದನ್ನು ಕಾಪಾಡಿಕೊಳ್ಳಿ. ಎಲ್ಲಕ್ಕಿಂತ ಅದು ಸಮಯ ಇಂಪಾರ್ಟೆಂಟ್ ತೆಗೆದುಕೊಂಡರೆ ನೀವು ದಿನಾಲೂ ದೇವರ ಓದುತ್ತಾ ಧ್ಯಾನ ಮಾಡಿದರೆ ಕೂಡಲೇ ನಿಮ್ಮ ಜೀವಿತ ಪರಿಪೂರ್ಣ ಅದು ಬದಲಾಗ್ತದೆ. ಪವಿತ್ರ ಫಲ ನಿಮ್ಮ ಅತಿ ಕೂಡಲೇ ನೀವು ಉತ್ತರ ಬರುತ್ತದೆ. ಅದನ್ನು ಸೋತು ಹೋಗುವಾಗ ಈ ಉಪದ್ರವ ಬರುವಾಗ ತಾಳ್ಮೆಯಿಂದ ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮ ನಿತ್ಯ ಜೀವನ 100% ಕೊಡುತ್ತಾನೆ. ಪರಲೋಕ 100% ಉಂಟು. ಅಷ್ಟೇ ಅದು ನಿಮಗೆ ಕಷ್ಟಗಳನ್ನು ಬಿಡುಗಡೆ ತಾಳ್ಮೆಯಿಂದ ಸಹಿಸಬೇಕು. ಅದು ನಿಮ್ಮಲ್ಲಿ ಸಾರೂಪ್ಯ ನಡೆಸಿದೆ. ನಿಮ್ಮ ನಿರೀಕ್ಷೆಯು ಆ ಸಮ ಪಡುವುದಿಲ್ಲ ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಹೇಳಿರ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತೆ ಎಂದು ನಮಗೆ ಗೊತ್ತಿದೆ. ಅಪೊಸ್ತಲ ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾರೋ, ಆತನನ್ನು ಅಂಗೀಕಾರ ಮಾಡಿದರೋ, ನಿಮಗೆ ಏನೂ ಕಷ್ಟ ಬಂದರೂ ನೀವು ದೇವರನ್ನು ಬಿಟ್ಟು ಹೋಗಬಾರ್ದು, ಕರ್ತನ ಸಭೆಯನ್ನು ಬಿಡಬಾರ್ದು. ಯಾಕೆ ದೇವರು ನಮ್ಮ ಪ್ರೀತಿಸ್ತಾನೆ. ಆತನ ಮಗನಾದ ಯೇಸು ಕ್ರಿಸ್ತ ರಕ್ತದಲ್ಲಿ ಕಾಯ್ದುಕೊಂಡಿದ್ದಾನೆ. 100% ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅದು ಏನು ಬಂದರೂ ಒಳ್ಳೆಯದೆಂಬುದನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ 20 ವಾಕ್ಯತೆ ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರಿಪುಲ್ಲವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇದು ಅರ್ಥವಾಗಿದೆ. ನೀವು ಯೇಸು ಕ್ರಿಸ್ತನ ನಿಮ್ಮ ಕರ್ತನ ಅಂಗೀಕಾರ ಮಾಡಿದ್ದೀರಿ. ಆ ಯೇಸು ಕ್ರಿಸ್ತನು ಆತ್ಮಲಿದ್ದಾನೆ. ಆ ಯೇಸು ಕ್ರಿಸ್ತನ ಸಾರೂಪ್ಯ ನಿಮಗೆ ಬರಬೇಕು ಅಂತ ದೇವರ ಚಿತ್ತವಾಗಿದೆ. ಯೇಸು ನಿಮ್ಮ ದೊಡ್ಡ ಅಣ್ಣನಾಗಿದ್ದಾನೆ. ನೀವು ಆತನನ್ನೇ ಹಾಗಾದರೆ ಈ ಯೇಸು ಕ್ರಿಸ್ತನ ಸಾರೂಪ್ಯ ನಿಮಗೆ ಬರಬೇಕಾದರೆ ನೀವು ದೇವರ ವಾಕ್ಯ ವಿಧೇಯರಾಗಿ ನಡೆದರೆ ಮಾತ್ರ ಯೇಸು ಸಾರೂಪ್ಯ ಬರ್ತದೆ. ಆ ವಿಧೇಯತೆಯನ್ನು ಪರಿಪೂರ್ಣ ಆಗದಿದ್ದರೆ ದೇವರು ನಿಮಗೆ ಕಷ್ಟಗಳು ತರ್ತಾನೆ. ಆ ಕಷ್ಟಗಳನ್ನು ತಾಳ್ಮೆ ಸಹಿಸಿಕೊಳ್ಳುವಾಗ ಏನಾಗ್ತದೆ, ಆ ಕಷ್ಟಗಳ ಮುಖಾಂತರ ನೀವು ವಿಧೇಯರಾಗುವಾಗ ಆ ಕಷ್ಟ ನಿಮಗೆ ಯೇಸು ಸಾರಿಪುಲ್ಲವರಾಗಿ ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ಏನೇ ಕಷ್ಟ ಬಂದರೂ ಏನೇ ಸಮಸ್ಯೆ ಬಂದರೆ ಗುಣಗುಟ್ಟಬೇಡಿರಿ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಮತ್ತು 100% ನಂಬಿರಿ. ನಿಮಗೆ ನಿತ್ಯ ಜೀವ ಉಂಟು. ಅದಕ್ಕೆ ಸಭೆ ಬಿಟ್ಟು ಹೋಗಬೇಡಿರಿ. ಅದೇ ತಾಳ್ಮೆ ಸಹಿಸಿಕೊಳ್ಳಬೇಕಾದ್ರೆ ದೇವರು ನಿಮ್ಮನ್ನು ತನ್ನ ಮಗನ ಸಾರುಗಳಿಗೆ ಮಾಡುತ್ತಾನೆ. 30 ವಾಕ್ಯ ಹೇಳ್ತದೆ, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವ್ರನ್ನ ಕರೆದನು, ಯಾರನ್ನು ಕರೆದನೋ ಅವ್ರು ನೀತಿವಂತರನ್ನು ನಿರ್ಣಯಿಸಿದನು, ಯಾವ ನೀತಿವಂತರೆಂದು ಅವ್ರನ್ನ ಮಹಿಮಾ ಪದವಿಗೆ ಸೇರಿಸಿದನು. ಇದು ಅರ್ಥವಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ಈ ಸೋದರನ್ನು ಕರೆದಿದ್ದಾನೆ. ಅದಕ್ಕೆ ದೇವರು ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಆತನು ನಿಮ್ಮ ಪರಿಶುದ್ಧ ಮಾಡದೇ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಕಷ್ಟಗಳ ಮುಖಾಂತರ ನಿಮ್ಮನ್ನು ಪರಿಶುದ್ಧ ಮಾಡುತ್ತಾನೆ. ಕೆಲವರು ಹೇಳ್ತಾರೆ, ನನಗೆ ಬೇಗ ಪರಲೋಕ ಹೋಗಬೇಕು. ಯಾರು ಹಾಗೆ ಹೇಳ್ತಾರೆ, ದೇವ ಈ ಕಷ್ಟ ನನಗೆ ಸಲ್ಲಿಕ್ಕೆ ಆಗೋದಿಲ್ಲ, ನನಗೆ ಅವ್ರಿಗೆ ಬೇಗ ದೇವರು ಪರಲೋಕಕ್ಕೆ ಹೋಗ್ತಾನೆ. ಕೆಲವರು ಪ್ರಾರ್ಥನೆ, ದೇವ ನನಗೆ ನಿನ್ನ ಆಯುಷ್ಯ ಕೊಡು, ನಿನ್ನ ಸೇವೆ ಮಾಡ್ತಾನೆ. ಯಾರು ಈ ರೀತಿ 2 ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕೆಲವರು ಕಷ್ಟ ಬಂದ ಕೂಡಲೇ ಅವರು ಪ್ರಾರ್ಥನೆ, ದೇವ ಈ ಕಷ್ಟ ನನಗೆ ಬಿಡುಗಡೆ ಬೇಕು,
ಎಂದು ಬೇಡುತ್ತೆ. ಅವರಿಗೆ ದೇವರು ಏನು ಮಾಡ್ತಾನೆ, ಆ ಕಷ್ಟದಿಂದ ಅವರು ತಾಳ್ಮೆ ಸಹಿಸಿಕೊಳ್ಳುವಾಗ ಅವರ ಪರ ನೀತಿವಂತರಾಗ್ತಾರೆ, ಅವ್ರ ದೇವರು ಬಿಡುಗಡೆ ಕೊಡ್ತಾರೆ. ಕೆಲವರು ಕಷ್ಟಗಳು ಬರುವಾಗ, ತುಂಬ ವಿಪರೀತ ಸಮಸ್ಯೆ ಬರೋ, ಅವರಿಗೆ ದೇವ ನನಗೆ ಸಾಕು ದೇವ, ನನಗೆ ಮರಣ ಕೊಡುತ್ತದೆ, ಕೂಡಲೇ ಮರಣ ಕೊಡು. ಒಟ್ಟು ದೇವರು ನಿಮ್ಮ ಕಷ್ಟಗಳ ಮುಖಾಂತರ ಯೇಸು ಸಾರೂಪ್ಯ ನಿಮ್ಮ ತರುತ್ತಾನೆ, ಪರಿಶುದ್ಧರನ್ನು ಮಾಡುತ್ತಾನೆ ಮತ್ತು ನಿಮ್ಮನ್ನು ಮಹಿಮೆ ಪದ ಒಂದೇ ನಿಮ್ಮ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಥವಾ ಇನ್ನೂ ಸ್ವಲ್ಪ ಆಯುಷ್ಯ ಬೇಕು ದೇವೆಂದರೆ ಆಯುಷ್ಯ ಕೊಡುತ್ತಾನೆ. ನಿಮ್ಮನ್ನು ಆತನ ಮಹಿಮೆಯ ಪಾತ್ರೆಯಲ್ಲಿ ಉಪಯೋಗ ಮಾಡುವವನು ಆಗಿದ್ದಾನೆ. ಯಾಕಂದರೆ ದೇವರು ಅದಕ್ಕೆ ಶುದ್ಧನಿಗೆ ಪರಿಶುದ್ಧನು ಅಂದರೆ ಇದು ಅರ್ಥವಾಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ದೇವರ ಇಷ್ಟವನ್ನು ಎದುರಿಸುವವರು ಇಲ್ಲದಿರುವಲ್ಲಿ ಆತನು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳುವಿ. ಎಲ್ಲೋ ಮನುಷ್ಯನೇ, ಆಗನ ಬೇಡ, ದೇವರಿಗೆ ಎದುರು ಮಾತನಾಡಿದಾಗ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಉತ್ತಮದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೇರಿನಿಂದ ಸೇರಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣ ಪಾತ್ರದಲ್ಲಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದಾನೆ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದರೋ ನಿಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ದೇವರು ಬಯಸ್ತಾನೆ, ಯೇಸು ನಂಬಿದ ಪ್ರತಿಯೊಬ್ಬರು ದೇವರ ಸೇವೆ ಮಾಡುವರಾಗಬೇಕೆಂಬುದಾಗಿ ದೇವರ ಉದ್ದೇಶ. ಪ್ರತಿಯೊಬ್ಬರಿಗೆ ದೇವರು ಒಂದೊಂದು ವರವನ್ನು, ಒಂದೊಂದು ತಾಳಂತಗಳನ್ನು, ಅದೊಂದು ಸೇವೆ ಕೊಟ್ಟಿದ್ದಾನೆ. ಈ ನಿಮ್ಮಲ್ಲಿರುವ ತಾಳಂತು, ಇನ್ನು ವರ ಪ್ರೇರೆ ನೀವು ಅದನ್ನು ಬಡ್ಡಿಗೆ ಹಾಕಬೇಕು, ಅದು ಉಪಯೋಗ ಮಾಡಬೇಕು. ಆದರೆ ನೀವು ಅದನ್ನು ಉಪಯೋಗ ಮಾಡಲಿಕ್ಕೆ ಅದು ಪರಿಪೂರ್ಣ, ಅದು ಪ್ರಜ್ವಲ ಮಾಡಬೇಕಾದರೆ ನಿಮ್ಮ ಜೊತೆಲಿ ಪರಿಶುದ್ಧಿ ಎಷ್ಟು ಅಷ್ಟು ನಿಮ್ಮ ಕೊಟ್ಟ ವರ ಅದು ಪ್ರಜ್ವಲಿಸುತ್ತದೆ, ಅದು ಉಪಯೋಗವಾಗಿದೆ. ಒಂದು ನಿಮ್ಮಲ್ಲಿ ಅಪರಿಶುದ್ಧತೆ ಇದ್ದರೆ ಅದು ಉಪಯೋಗ, ಅದಕ್ಕೆ ದೇವರು ನಿಮ್ಮ ಜೀವಿತವನ್ನು ಆತನು ರೂಪಿಸೋದಕ್ಕೆ ಆತನ ಕುಂಬಾರನಿಗೆ ಹೋಲಿ. ಒಂದು ಕುಂಬಾರನು ಆತನ ಕೈಯಲ್ಲಿ ಜೇಡಿ ಮಣ್ಣು ತೆಗೆದುಕೊಂಡು ಆತ ಮನಸ್ಸಲ್ಲಿ ಏನಿರ್ತದೆ, ಆತ ಒಂದೇ ಈ ಜೇಡಿ ಮಣ್ಣನ್ನು ತನಗೆ ಬೇಕಾದ ಪಾತ್ರನ ಮಾಡಲಿಕ್ಕೆ ಆತನು ಆ ಮಿಷಿನಿಗೆ ಹಾಕಿಕೊಳ್ತಾನೆ, ಅದನ್ನು ಕರಗಿಸ್ತಾನೆ. ಅದೇ ರೀತಿ ದೇವರತಾನೆ, ನೀವು ನನ್ನ ಕೈಯಲ್ಲಿ ಜೇಡಿ ಮಣ್ಣಾಗಿದ್ದೀರಿ ಯಾಕಂದರೆ ದೇವರಿಗೆ ಬೇಕು ನೀವು ಒಂದು ಪಾತ್ರೆ ಆಗಬೇಕು. ಆ ನಿಮ್ಮ ಪಾತ್ರೆ ಆತನ ವರವನ್ನು ಕೊಡುತ್ತಾನೆ, ಅದಕ್ಕೆ ನೀವು ಒಪ್ಪಿಸಿಕೊಡಬೇಕು. ನಿಮಗೆ ಇಷ್ಟೆಲ್ಲ ಕಷ್ಟ ಬೇಡ, ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು, ಸೇವೆಗೆ ಹೋಗ್ಲಿಕ್ಕೆ ಮುಂದೆ ಹೋಗಬೇಕು. ನೀವು ಅವಿಧೇಯರಾಗುವುದರೆ ದೇವರು ನಿಮ್ಮಲ್ಲಿಟ್ಟಿರುವ ವರವನ್ನು, ನಿಮ್ಮ ಸೇವೆಯನ್ನು ತೆಗೆದು ಬಿಡುವುದಿಲ್ಲ. ಆತ ನಿಮ್ಮ ಕಷ್ಟಕ್ಕೆ ನಿಮ್ಮ ತೆಗೆದುಕೊಂಡು ಹೋಗ್ತಾನೆ. ಕಷ್ಟಗಳು ಬರುವಾಗ ಎಂದರೆ ಆ ಕಷ್ಟದಲ್ಲಿ ನಿಮ್ಮ ಕೆಲವು ಸ್ವಭಾವಗಳನ್ನು ಆ ಕಷ್ಟ ಬಂದಾಗ ಕರಗಿಸುತ್ತಾನೆ. ಕರಗಿಸಾಕಂದರೆ ದೇವರಿಗೆ ಬೇಕು ನಿಮ್ಮ ಪಾತ್ರೆ ಒಳ್ಳೆಯ ಪಾತ್ರೆ ಆಗಬೇಕು, ಅದು ಒಳ್ಳೆಯ ಉಪಯೋಗ ಆಗುತ್ತೆ. ಅದು ನಿಮ್ಮ ಪರಿಪೂರ್ಣ ಕಷ್ಟದ ಮುಖಾಂತರ, ಕಷ್ಟದಲ್ಲಿ ಅದು ಎಲ್ಲ ನಿಮ್ಮ ಸ್ವಭಾವ ಕರಗಿಸಿ ಪರಿಪೂರ್ಣ ಕರಗಿಸಿಕೊಂಡು ಪರಿಪೂರ್ಣ ನಿಮ್ಮಲ್ಲೆಲ್ಲ ಕಲ್ಮಸಗಳು ಹೋದ ನಂತರ ಆತನು ಒಂದು ಒಳ್ಳೆಯ ಪದವನ್ನು ರೂಪಿಸಿದ ನಂತರ ಆತನ ಮಹಿಮೆಯ ಅಭಿಷೇಕ ವಾರಗಳು ನಿಮ್ಮನ್ನು ಪವರ್ಫುಲ್ಲಾಗಿ ಒಳ್ಳೆ ಪಾತ್ರೆ ಉಪಯೋಗ ಮಾಡುತ್ತಾನೆ. ಅದಕ್ಕೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸು ಕ್ರಿಸ್ತನು ನಿಮ್ಮ ತನ್ನ ಕಾಯ್ದುಕೊಂಡಿದ್ದಾನೆ. ದೇವರು ಪರಿಶುದ್ಧನಾಗಿದ್ದಾನೆ. ನೀವು ಪರಿಶುದ್ಧ ಜೀವನ ಮಾಡಬೇಕು. ಆ ಪರಿಶುದ್ಧ ಜೀವನ ಮಾಡಬೇಕು ಫಸ್ಟ್ ನಿಮಗೆ ಚಾನ್ಸ್ ಕೊಟ್ಟಿದ್ದಾನೆ. ದಿನಾಲೂ ಪ್ರಾರ್ಥನೆ ಮತ್ತು ವಾಕ್ಯ ಮತ್ತು ನಿಮ್ಮ ಸಭೆಗೆ ನಂಬಿಗಸ್ತರಾಗಬೇಕು. ಮತ್ತು ಏನು ವಾಕ್ಯ ನೀವು ಕಲಿತೀರೋ ಆ ವಾಕ್ಯ ವಿಧೇಯರಾಗಬೇಕು. ಆಗ ನೀವು ಬೇಗನೆ ಪರಿಶುದ್ಧರಾಗ್ತದೆ. ಅದು ಇದಕ್ಕೆ ನೀವು ಅಷ್ಟೊಂದು ಮಹತ್ವ ಕೊಡದೆ ಆಲಸ್ಯರಾಗುವುದಾದರೆ ದೇವರು ನಿಮ್ಮನ್ನು ಕಷ್ಟಗಳ ಮುಖಾಂತರ ತೆಗೆದುಕೊಂಡು ಹೋಗ್ತಾನೆ. ಉಪದ್ರ ಬರ್ತದೆ. ಆಗ ಬೇಸರ ಪಡಬೇಡ್ರಿ, ಗಣುಗುಟ್ಟಬೇಡ್ರಿ, ದೇವರನ್ನು ಬಿಡಿರಿ, ಸಭೆಯನ್ನು ಬಿಡಿ. ಆತ ನಿಮಗೆ ಪ್ರೀತಿಸ್ತಾನೆ. ನಿಮ್ಮನ್ನು ಕಾಯ್ದುಕೊಂಡಿದ್ದಾನೆ. ನೀವು ದೇವರ ಮಕ್ಕಳಾಗಿದ್ದೀರಿ. ನಿಮಗೆ ನಿತ್ಯ ಜೀವ ವಾಗ್ದಾನ ಕೊಳ್ಳಲ್ಪಟ್ಟಿದೆ. ನಿಮ್ಮ ಹೆಸರು ಜೀವಬಾಧ ಪಟ್ಟಿ ಬರಲ್ಪಟ್ಟಿದೆ. ಪವಿತ್ರ ಮಾತು ಮುದ್ರೆ ಹಾಕಿದ್ದಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಆ ಕಷ್ಟಗಳು ನಿಮ್ಮಲ್ಲಿರುವ ಎಲ್ಲ ಕಲ್ಮಸನ್ನು ತೆಗೆದುಕೊಂಡು ಪರಿಪೂರ್ಣ ಶುದ್ಧೀಕರಿಸಿಕೊಂಡು ಒಳ್ಳೆಯ ಪಾತ್ರನಾಗಿ ಮಾಡಿಕೊಂಡು ನಿಮ್ಮನ್ನು ಉಪಯೋಗ ಮಾಡುತ್ತಾನೆ. ಅದಕ್ಕೆ ದೀರ್ಘ ತಾಳ್ಮೆ ದೀರಿ, ಯಾಕಂದರೆ ದೇವರನ್ನು ಪ್ರೀತಿಸ್ತಾನೆ. ಅದಕ್ಕೆ ದಾವೀದನೇ ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು. ಮೂರ್ಖನಿಂದ ಅರ್ಥ ಯಾರು ಪರಿಶುದ್ಧ ಜೀವನ ಮಾಡುವುದಿಲ್ಲವೋ, ಯಾವ್ದಾರ ವಾಕ್ಯವಿದೆ ಅವರಿಗೆ ಯಾವ ಆಶೀರ್ವಾದ ಸಿಗುವುದಿಲ್ಲ. ಅದಕ್ಕೆ ಕಷ್ಟಗಳು ಬರುವಾಗ ತಾಳ್ಮೆಯಿಂದ
ಸಹಿಸಿಕೊಳ್ಳಬೇಕು ಪ್ರೇರೆ. ಯಾಕಂದರೆ ಆ ತಾಳ್ಮೆಯಿಂದ ಸಹಿಸಿಕೊಂಡರೆ ಮಾತ್ರವೇ ಪ್ರೇರೆ ನಿಮಗೆ ಬಿಡುಗಡೆ ಬರ್ತದೆ. ಅದೇ ಕಷ್ಟದಲ್ಲಿ ಬರುವಾಗ ಎಂದಿಗೂ ಸಭೆಯನ್ನು ಬಿಟ್ಟು ಹೋಗಬೇಡಿ ಪ್ರೇರೆ, ದೇವರನ್ನು ಬಿಟ್ಟು ಹೋಗಬೇಡಿ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ನಿಮ್ಮನ್ನು ತನ್ನ ಮಗನ ಹೆಸರು ಕ್ರಯತುಕೊಂಡಿದ್ದಾನೆ. ನಿಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ನಿಮ್ಮ ಹೆಸರು ಜೀವದ ಪಟ್ಟಿಯಲ್ಲಿ ಉಂಟು. ಅದಕ್ಕೋಸ್ಕರ ಪ್ರೇರೆ ಸ್ವಲ್ಪ ತಾಳ್ಮೆಯಿಂದ ಸಹಿಸಿಕೊಳ್ಳಿರಿ ಪ್ರೇರೆ. ಅದಕ್ಕೆ ದೇವರು ಫಸ್ಟ್ ಚಾನ್ಸ್ ಕೊಟ್ಟಿದೆ. ಯಾಕಂದರೆ ದೇವರು ಇಷ್ಟು ಪ್ರೀತಿ ಸ್ವರೂಪ ಆಗಿದ್ದಾನೆ. ಅದಕ್ಕೆ ಅದನ್ನು ವಾಕ್ಯ ಕೊಟ್ಟಿದೆ. ಅದಕ್ಕೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಇರ್ತದೆ, ಸ್ಯಾಂಕ್ಟಿಫೈ ದೆಮ್ ಬೈ ಯುವರ್ ವರ್ಡ್, ಯುವರ್ ವರ್ಡ್ ಇಷ್ಟು ಅರ್ಥ, ನಿನ್ನ ವಾಕ್ಯದಿಂದ ಅವನು ಪರಿಶುದ್ಧಗೊಳಿಸು. ಹಾಗಾದರೆ ದೇವರ ವಾಕ್ಯ ಎಷ್ಟು ಓದುತ್ತಿರೋ, ಎಷ್ಟು ವಾಕ್ಯವಿದ್ದರೆ ಆ ವಾಕ್ಯ ನಿಮ್ಮನ್ನು ಪರಿಶುದ್ಧ ಮಾಡುತ್ತದೆ. ಅದರಲ್ಲಿ ಸೋತು ಹೋಗಿದರೆ ದೇವರು ಕಷ್ಟದ ಮುಖಾಂತರ ತೆಗೆದುಕೊಂಡು ತಾಳ್ಮೆಂದಿರಿ. ದೇವರು ನಿಮ್ಮನ್ನು ರೂಪಿಸ್ತಾನೆ, ಉಪಯೋಗಿಸ್ತಾನೆ ಮತ್ತು ನಿಮಗೆ ನಿತ್ಯ ಜೀವನ ಕೊಡ್ತಾನೆ. ದೇವರು ನಮ್ಮ ಸ್ತೋತ್ರ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣವಾಗಿರುವುದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಿಮಗೆ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಈ ಒಂದು ಸಂದೇಶ ಮುಖಾಂತರ ಉತ್ತೇಜನ ಮಾಡಿದಾಗ ಕೃಪೆಗಾಗಿ ಕೊಂಡಾಡ್ತೇನೆ. ಯಾರ್ಯಾರು ಈ ಕಷ್ಟದಲ್ಲಿ ಹೋಗ್ತಾರೋ ದೇವ, ಅವರಿಗೆ ತಾಳ್ಮೆ ಕೊಡು. ಅವ್ರ ಬೇಸರಗೊಳ್ಳದೆ, ನಿನ್ನ ಸಭೆಯನ್ನು ಬಿಟ್ಟು ಹೋಗಿದೆ, ನಿನ್ನ ನಂಬಿಕೆಯನ್ನು ಕುಂದಿ ಹೋಗಿದೆ, ಕಡೆ ತನ್ನ ನಂಬಿಕೆ ದೃಢವಾಗಿದ್ದುಕೊಂಡು ಆ ಕಷ್ಟವನ್ನು ಸಹಿಸಿ ಕೃಪೆ ಕೊಟ್ಟು ಅವನ ಪರಿಪೂರ್ಣ ಒಳ್ಳೆಯ ಪಾತ್ರೆಯನ್ನಾಗಿ ರೂಪಿಸಿಕೊಂಡು ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡಬೇಕು. ಮತ್ತು ನಿನ್ನ ವಾಕ್ಯದಲ್ಲಿ ಬಡಪಡದೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಅವನ್ನೆಲ್ಲ ಕಷ್ಟ ಬಿಡುಗಡೆ ಕೊಡ್ತೇವೆ. ವಾಗ್ದಾನ ಪ್ರಕಾರ ಇಂದಿನ ಮಕ್ಕಳಿಗೆ ಎಲ್ಲ ಕಷ್ಟ, ಬಡತನ, ಸಾಲದಿಂದ, ರೋಗದಿಂದ ಬಿಡುಗಡೆ ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ